ಇನ್ನು ಬೀದರ್ ತಾಲೂಕಿನ ರಸೂಲಾಬಾದ್ ಗ್ರಾಮದಲ್ಲಿ ಸೋಲಾರ್ ಅಳವಡಿಕೆಯಲ್ಲಿ ಇಡೀ ರಾಜ್ಯಕ್ಕೆ ಈ ಗ್ರಾಮ ಮಾದರಿಯಾಗಿದೆ. ಮಾಳೆಗಾಂವ್ ಗ್ರಾಮದಲ್ಲಿ ಅಮೃತ ಯೋಜನೆಯಡಿ ಮಂಜೂರಾದ ಅನುದಾನ ಸದ್ಬಳಕೆ ಮಾಡಿಕೊಂಡು ಇಡೀ ಗ್ರಾಮದ ಬೀದಿ ದೀಪ ಇರಬಹುದು, ಸಾರ್ವಜನಿಕ ಸ್ಥಳದಲ್ಲಿರುವಂತಹ ಸೋಲಾರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇದರಿಂದ ಪ್ರತಿ ತಿಂಗಳು 20,000 ರೂಪಾಯಿ ವಿದ್ಯುತ್ ಬಿಲ್ ಉಳಿತಾಯ ಆಗ್ತಾ ಇದೆ. ಮಾಳೆಗಾಂವ್ ಗ್ರಾಮ ಪಂಚಾಯತ್ ಪಿಡಿಒ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, ಮಳೆ ಗಾಳಿ ಬಂದರೂ ಕೂಡ ಈ ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಸಂತಸವನ್ನ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. 4 ತಿಂಗಳು 5 ತಿಂಗಳು ಆಯ್ತು ಕೂಡಿಸಿ ಸರಿಯಾಗದ. ಮತ್ತೆ ಎಷ್ಟು ಲೈಟ್ ಹಾಕರಿ? 28 ಇರ್ಬೋದು ರೀ. ಎಷ್ಟು ಜನಸಂಖ್ಯೆದಲ್ಲಿ? ಒಂದಾದ್ರಿ 320 ಸವಾಸಿ ನಿಡ್ಸಿ ಸ್ಪೋಟಿಂಗ್ಗೆ ವಾಸ 80 ಇಲ್ಲ ಸವಾಸಿ ನಿಡ್ಸೆ ಬರ್ತಾವಂತ. ಇದರಿಂದ ಹಾಕಿ ಏನು ಉಪಯೋಗ ಆಗೈತ್ರಿ ನಿಮ್ಗೆ? ಈಗ ಇದು ಸೋಲಾರ್ ಲೈಟ್ ಹಾಕಿಂದ ಉಪಯೋಗ ಏನಾಗುತ್ತೆ? ಈಗ ಗಾಳಿ ಪಿಡಿಬಿಡಿ ಆಗಿ ಲೈಟ್ ಇರಲ್ಲ, ಇದು ಕಂಟಿನ್ಯೂ ಇರ್ತದ. ಇದು ಚಂದ ಅದ. ಮತ್ತೆ ಅಂದ್ರೆ ಮಳೆ ಗಾಳಿ ಬಿದ್ದಾಗ ಇಲ್ಲ ಏನು ಹೋಗಲ್ಲ. ಮಳೆ ಬಿಚ್ಚಾಳಿ ಮಳೆ ಗಾಳಿ ಬಿದ್ದರೆ ಕರೆಂಟ್ ಹೋಯ್ತಲ್ಲ, ಅದು ಹೋಗಲ್ಲ, ಅದು ಬೀಳ್ತದೆ ಕಂಟಿನ್ಯೂ. ಅಂದ್ರೆ ಇದು ಬಂದಾಗಿಂತ ಕರೆಂಟ್ ಹೋಗೋದು ಮಾಡೋದು ಏನು? ಇಲ್ಲ ಇದು ಹಾಕ್ತಿಗೆ ಕರೆಂಟ್ಗಳಲ್ಲಿ ತೆಗೆದಕ್ಕೆ ಪಂಚಾಯತ್ಲಿಂದ. ಅಂದ್ರೆ ಇದು ಬೀದಿ ದೀಪಗಳಿಗೆ ಅಷ್ಟ ಹಾಕ್ಯಾರ ಏನು? ಇಲ್ಲ ಖಾಲಿ ಬೀದಿನೇ, ಮನೆಗಳಿಗಿಲ್ಲ. ಖಾಲಿ ಬೀದಿ ಮನೆಗಳಿಗಿಲ್ಲ. ಜನರಿಗೆ ರಾತ್ರಿ ಓಡಾಡಕ್ಕೆ ಮಟ್ಟ ರೋಡ್ ಗಂಟೆ ಓಡಾಡಕ್ಕೆ ಕೋಟೆ ಮನೆಗಳ್ದಾಗಿಲ್ಲ ಅಂತ. ಎಷ್ಟು ದಿನ ಆತಂದ್ರೆ ಇದನ್ನ ಹಾಕಿ? 1 ವರ್ಷ 4 ತಿಂಗಳು 5 ತಿಂಗಳು ಆಯ್ತು ರೀ. 1.5 ವರ್ಷ ಅಂತ ಹೋಗ್ರಿ ತಗೊಂಡು. ಯಾರು ಹಾಕ್ಯಾರ? ಇದು ಪಂಚಾಯತ್ದಿಂದ ಹಾಕ್ಯಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.